ಗಲ್ಫ್ ರಾಷ್ಟ್ರಗಳಲ್ಲಿನ ಘೋರ ಯುದ್ಧ 25 ದಿನ ಪೂರೈಸಿದೆ. ಅಲ್ಲಿ ಯುದ್ಧವಾಗ್ತಿದ್ರೂ ಸಂಕಷ್ಟ ಅನ್ನೋದು ಬೆಂಗಳೂರಿಗರಿಗೂ ತಟ್ಟಿದೆ. ಗ್ಯಾಸ್ ಸಿಗದೆ ಅದೆಷ್ಟೋ ಹೋಟೆಲ್ಗಳು ಬಂದಾಗಿವೆ. ಇದರ ನಡುವೆ ಗೃಹ ಬಳಕೆ ಸಿಲಿಂಡರ್ಗೂ ಜನ ಮುಗಿಬಿದ್ದಿದ್ರು. ನಮಗೆ ಆಯ್ತು, ಒಂದು 15 ದಿನ ಆಯ್ತು. ಇದರ ಎಫೆಕ್ಟ್ ಈಗಾಗಲೇ ಬಾರ್ ಅಂಡ್ ರೆಸ್ಟೋರೆಂಟ್ಗೂ ಕೂಡ ತಟ್ಟಿರುವಂತ. ರಾಜಧಾನಿಯ ಶಕ್ತಿ ದೇವತೆ ಬನಶಂಕರಿ ದೇವಸ್ಥಾನಕ್ಕೂ ಕೂಡ ತಟ್ಟಿತ್ತು. ಯುದ್ಧ ನಿಲ್ತಿಲ್ಲ, ಸಂಕಷ್ಟವೂ ತಪ್ತಿಲ್ಲ. ಇದರಿಂದ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ಸಮಸ್ಯೆ ಹೆಚ್ಚಿದ್ದು ನೂರಾರು ಹೋಟೆಲ್ಗಳು ಬಂದಾಗಿವೆ. ವಿಷಯ ಏನು ಅಂದ್ರೆ ಗೃಹ ಬಳಕೆ ಸಿಲಿಂಡರ್ಗೂ ಜನ ಮುಗಿಬಿದ್ದಿದ್ದಾರೆ. ಗೃಹ ಬಳಕೆ ಸಿಲಿಂಡರ್ಗೂ ಮುಗಿಬಿದ್ದ ಜನ ಗ್ಯಾಸ್ ಏಜೆನ್ಸಿ ಮುಂದೆ ಅರ್ಧ ಕಿಲೋಮೀಟರ್ ಕ್ಯೂ. ಇರಾನ್ ಇಸ್ರೇಲ್ ಯುದ್ಧದಿಂದ ಗ್ಯಾಸ್ ಸಮಸ್ಯೆ ಎದುರಾಗ್ತಿದ್ದಂತೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಕಡಿಮೆಯಾಗಿದೆ. ಇದರಿಂದ ಬೆಂಗಳೂರಿನಲ್ಲಿ ನೂರಾರು ಹೋಟೆಲ್ಗಳು ಬಾಗಿಲು ಮುಚ್ಚಿವೆ. ಆದರೆ ಗೃಹ ಬಳಕೆ ಸಿಲಿಂಡರ್ಗೆ ಯಾವುದೇ ತೊಂದರೆ ಇರಲಿಲ್ಲ. ಆದರೆ ದಿನ ಕಳೆದಂತೆ ಮನೆ ಬಳಕೆ ಸಿಲಿಂಡರ್ ಪಡೆಯೋಕು ಜನ ಸರ್ಕಸ್ ಮಾಡುವಂತಾಗಿದೆ. ಬುಕ್ ಮಾಡಿದ ಒಂದೇ ದಿನದಲ್ಲಿ ಗೃಹ ಬಳಕೆ ಸಿಲಿಂಡರ್ ಮನೆ ಬಾಗಿಲಿಗೆ ಬರುತ್ತೆ. ಆದ್ರೆ OTP ಬಂದ್ರೂ ಗ್ಯಾಸ್ ಸಿಲಿಂಡರ್ ಬರ್ತಿಲ್ಲ ಅಂತ ಬೆಂಗಳೂರಿನ ಲಿಂಗರಾಜಪುರದಲ್ಲಿ ಜನ ಏಜೆನ್ಸಿ ಮುಂದೆ ಜಮಾಯಿಸಿದ್ರು. ನಮಗೆ ಆಯ್ತು, ಒಂದು 15 ದಿನ ಆಯ್ತು. ಬುಕ್ ಮಾಡಾಯ್ತು, ಆಮೇಲೆ ಒಂದ್ಸಲ ಬುಕ್ ಮಾಡಿದ್ವಿ, ಅದನ್ನು ಕ್ಯಾನ್ಸಲ್ ಆಯ್ತು. ಮತ್ತೆ ಇಲ್ಲಿ ಬಂದು ಬುಕ್ ಮಾಡಿಬಿಟ್ಟು OTP ನಂಬರ್ ಇಲ್ಲ ಅಂದ್ರು. OTP ನಂಬರ್ ಇಲ್ಲ ಅಂದ್ರೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಂತಿದ್ದೀವಿ. ಸಿಗ್ತಲ್ಲ ಸರ್, ಬುಕ್ ಮಾಡಿ 10 ದಿವಸ ಆಯಿತು. 24 ಡೇಸ್ ಆಯಿತು. 24 ಡೇಸ್. ಆಮೇಲೆ ಇವಾಗ ನೆನ್ನೆ ಬಂದರೆ ಸ್ಟಾಕ್ ಇಲ್ಲ ಅಂತ ಕಳಿಸ್ಬಿಟ್ರು. ಇವತ್ತು ಇವಾಗ ಕಳಿಸಿದ್ರು. ಇವಾಗ ಬಂದಿಲ್ಲ, ಇಲ್ಲಿ ಇವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಲೈನಲ್ಲಿ ನಿಂತಿದ್ದೀವಿ. ಆದರೆ HP ಏಜೆನ್ಸಿ ಅವರು ಹೇಳೋದೇ ಬೇರೆ. ಹಿಂದೆ ನಿತ್ಯ 500 ರಿಂದ 600 ಗ್ಯಾಸ್ ಬುಕ್ಕಿಂಗ್ ಆಗ್ತಿದ್ವು. ಆದ್ರೆ ಜನ ಪ್ಯಾನಿಕ್ ಆಗಿದ್ದು ನಿತ್ಯ 2000 ಗ್ರಾಹಕರು ಬುಕ್ಕಿಂಗ್ ಮಾಡ್ತಿದ್ದಾರೆ. ಇದೇ ನಮಗೆ ಸವಾಲಾಗಿದೆ ಅಂತಾರೆ. 5000 ಜನ ಬುಕಿಂಗ್ ಮಾಡಿದ್ದಾರೆ ಸರ್. ನಮಗೆ 300-500 ಸಿಲಿಂಡರ್ ಸಿಗುತ್ತೆ. ನಾವು ಆದಷ್ಟು ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡೋಕ್ಕೆ ಡೇಟ್ ವೈಸ್ ನಾವು ಬುಕಿಂಗ್ ಆರ್ಡರಲ್ಲೂ ನಾವು ಡೆಲಿವರೀಸ್ ಕೊಡ್ತಾ ಇದ್ದೀವಿ. ಮನೆ ಡೆಲಿವರಿನೂ ಮಾಡ್ತಾ ಇದ್ದೀವಿ. ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೂ ಸಂಕಷ್ಟ. ಗ್ಯಾಸ್ ಸಮಸ್ಯೆಯಿಂದ ಹೋಟೆಲ್ಗಳು ಬಂದಾಗಿದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೂ ಸಮಸ್ಯೆ ಎದುರಾಗಿದೆ. ಎಣ್ಣೆ ಹೀರೋಕ್ ಬರ್ತಿರೋ ಗ್ರಾಹಕರು ಚಿಕನ್ ಮಟನ್ ಇಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆ ವಾಪಸ್ ಆಗ್ತಿದ್ದಾರಂತೆ. ಬನಶಂಕರಿಯ ಕೋಸ್ಟಲ್ ಡೈನ್ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಈ ಹಿಂದೆ ನಿತ್ಯ 65 ರಿಂದ 70 ಸಾವಿರ ವ್ಯಾಪಾರ ಆಗ್ತಿತ್ತು. ಆದ್ರೀಗ 10 ರಿಂದ 15 ಸಾವಿರಕ್ಕೆ ಇಳಿದಿದೆ. ಸಾಮಾನ್ಯವಾಗಿ ಮದ್ಯ ಸೇವಿಸಲು ಬರುವಂತಹ ಗ್ರಾಹಕರೇನಿದ್ದಾರೆ ಅವರು ಒಂದಷ್ಟು ಚಿಕನ್ನು ಮಟನ್ ಇವೆಲ್ಲವನ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಕಮರ್ಷಿಯಲ್ ಸಿಲಿಂಡರ್ ಇಲ್ಲದ ಕಾರಣಕ್ಕಾಗಿ ಮೀನು, ಚಿಕನ್ನು, ಮಟನು ಇವನ್ನ ಮಾಡೋಕ್ಕಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಒಂದಷ್ಟು ಗ್ರಾಹಕರ ಸಂಖ್ಯೆ ಕಡಿಮೆ ಆಗಿರುವಂಥದ್ದು. ಸದ್ಯ ನಾನೀಗ ಮುದ್ದಿನಪಾಳ್ಯದಲ್ಲಿರುವಂತಹ ಶ್ರೀರಂಗ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಇದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಕಸ್ಟಮರ್ ಕೂಡ ಇಲ್ಲ. ಬನಶಂಕರಿ ದೇಗುಲಕ್ಕೆ ಭಕ್ತರಿಂದ ಗ್ಯಾಸ್ ಕಾಣಿಕೆ. ದೇವರ ಹುಂಡಿಗೆ ಭಕ್ತರು ಹಣ, ಆಭರಣ ಹಾಕ್ತಿದ್ರು. ಆದ್ರೆ ಬನಶಂಕರಿ ದೇವಿ ಭಕ್ತರು ದೇವಿಗೆ ಗ್ಯಾಸ್ ಕಾಣಿಕೆ ಕೊಡ್ತಿದ್ದಾರೆ. ಗ್ಯಾಸ್ ಇಲ್ಲದೆ ಬೆಂಗಳೂರಿನ ಬನಶಂಕರಿ ದೇಗುಲದಲ್ಲಿ ಪ್ರಸಾದ ಬಂದಾಗಿತ್ತು. ಇದರಿಂದ ಆತಂಕಗೊಂಡ ಭಕ್ತರು ಮನೆ ಸಿಲಿಂಡರ್ಗಳನ್ನೇ ದೇಗುಲಕ್ಕೆ ಕೊಟ್ಟಿದ್ದು ಪ್ರಸಾದ ವ್ಯವಸ್ಥೆ ಮತ್ತೆ ಆರಂಭವಾಗಿದೆ. ಇದು ಭಕ್ತರ ಖುಷಿಗೆ ಕಾರಣವಾಗಿದೆ. ಸದ್ಯಕ್ಕೆ ನಾನೀಗ ಬನಶಂಕರಿ ದೇವಸ್ಥಾನದಲ್ಲಿದ್ದೀವಿ. ನಾವೇ ಕಳೆದ ಒಂದು ವಾರದಿಂದ ಟಿವಿನಲ್ಲಿ ಕೂಡ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಯಾಕಂದರೆ ಬನಶಂಕರಿ ದೇವಸ್ಥಾನಕ್ಕೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ವಿಶೇಷವಾದಂಥ ಸೇವೆಗಳನ್ನು, ಅಭಿಷೇಕಗಳನ್ನು, ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ ಬಳಿಕ ಪ್ರಸಾದವನ್ನು ತೆಗೆದುಕೊಳ್ಳುವಂಥ ಪ್ರತೀತಿ. ಹೀಗಾಗಿ ಪ್ರಸಾದವನ್ನು ತೆಗೆದುಕೊಳ್ತಾರೆ. ಅದಕ್ಕೆ ದೊಡ್ಡ ಮಟ್ಟದಲ್ಲಿ LPG ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಎದುರಾಗಿತ್ತು. ಸದ್ಯಕ್ಕೆ ಈಗ ಕೇಳಿಬರ್ತಿರುವಂಥದ್ದಂದರೆ ಸಾಕಷ್ಟು ಸರ್ಕಾರಗಳು ಕೂಡ ಮಾರ್ಪಾಡುಗಳು ಮಾಡ್ಕೊಂಡಿದೆ. ಜೊತೆಗೆ ಭಕ್ತಾದಿಗಳು ಕೂಡ ಕಮರ್ಷಿಯಲ್ ಆಗಿರ್ಬೋದು, ಜೊತೆಗೆ ಮನೆಯಲ್ಲಿರುವಂಥ ಸಿಲಿಂಡರ್ಗಳನ್ನು ತಂದು ಕೊಡ್ತಾ ಇದ್ದಾರಂತೆ ದೇವಸ್ಥಾನ. ಇನ್ನು ಘಾಟಿ ಸುಬ್ರಹ್ಮಣ್ಯ ದೇಗುಲದಲ್ಲಿ ಗ್ಯಾಸ್ ಇಲ್ಲದ ಕಾರಣಕ್ಕೆ ಸೌದೆ ಒಲೆಯನ್ನೇ ಬಳಸಿ ಅಡುಗೆ ಮಾಡಲಾಗ್ತಿದೆ. ನಿನ್ನೆಯಿಂದ ಸೌದೆ ಒಲೆಯಲ್ಲೇ ಅನ್ನ, ಸಾಂಬಾರ್, ಪೊಂಗಲ್ ತಯಾರಿಸಿ ಭಕ್ತರಿಗೆ ವಿತರಿಸಲಾಗ್ತಿದೆ. ಇನ್ನು ದೇವನಹಳ್ಳಿ ಭಾಗದಲ್ಲಿ ಕೆಲ ಹೋಟೆಲ್ನವರು ಅಕ್ರಮವಾಗಿ ಗ್ಯಾಸ್ ಸಂಗ್ರಹಿಸಿಟ್ಕೊಂಡಿದ್ದಾರೆ ಅನ್ನೋ ಆರೋಪ ಇತ್ತು. ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಆಹಾರ ಇಲಾಖೆ ಡಿಡಿ ಪ್ರಕಾಶ್ ನೇತೃತ್ವದಲ್ಲಿ ಇಂದು ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಪರಿಶೀಲಿಸಲಾಗಿತ್ತು.
ಉಡುಪಿ ಪಾರ್ಕ್ನಲ್ಲಿ ದೋಸೆ ಚಟ್ನಿ ಮಾತ್ರ. ಎಂಜಿ ರೋಡ್ ಸಮೀಪದ ಉಡುಪಿ ಪಾರ್ಕ್ ಹೋಟೆಲ್ನಲ್ಲಿ ನಿತ್ಯ 50ಕ್ಕೂ ಹೆಚ್ಚು ಐಟಂಗಳನ್ನ ತಯಾರು ಮಾಡ್ತಿದ್ರು. ಆದರೆ ಗ್ಯಾಸ್ ಸಂಕಷ್ಟದಿಂದ ವಾರದ ಹಿಂದೆ 3 ದಿನ ಹೋಟೆಲ್ ಬಂದಾಗಿತ್ತು. ಈಗ ಅಲ್ಪ ಪ್ರಮಾಣದಲ್ಲಿ ಗ್ಯಾಸ್ ಸಿಕ್ಕಿದ್ದು ದೋಸೆ ಚಟ್ನಿ ಮಾತ್ರ ಮಾಡಲಾಗ್ತಿದೆ. ಸಾಂಬಾರ್ ಕೂಡ ಮಾಡಲಾಗ್ತಿಲ್ಲ. ಹೀಗಾಗಿ ಗ್ರಾಹಕರ ಸಂಖ್ಯೆಯು ಇಳಿಮುಖವಾಗಿದೆ. ದೇವನಹಳ್ಳಿಯಿಂದ ನವೀನ್ ಜೊತೆ ಲಕ್ಷ್ಮೀ ನರಸಿಂಹ, ಕಿರಣ್ ಸೂರ್ಯ, ವಿನಯ್ ಕಾಶಪ್ಪನವರ್, TV9 ಬೆಂಗಳೂರು.